ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಯೆಶಾಯ 44:3 ಮತ್ತು 4ನೇ ವಚನ. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸುರು ಹುಲ್ಲಿನ ನಡುವೆ ಬೆಳೆಯುವ ನೀರಾವಂಚಿಗಳಂತೆ ವೃದ್ಧಿಯಾಗುವರು. ಪ್ರಿಯವಾದವರೇ, ನಮ್ಮ ಮಕ್ಕಳ ಬೆಳವಣಿಗೆ ಒಂದು ಕಣಗಿರೆಯಂತೆ ಇರಬೇಕು. ಈ ಮರಗಳು ಎಲ್ಲಾ ಸ್ಥಳಗಳಲ್ಲಿಯೂ ನೀರಿದ್ದರೂ ನೀರಿಲ್ಲದಿದ್ದರೂ ಅವು ಬೆಳೆಯುತ್ತವೆ. ಅದರ ವೃದ್ಧಿಯನ್ನು ಒಬ್ಬರಿಂದಲೂ ತಡೆಯಲು ಆಗುವುದೇ ಇಲ್ಲ. ಅದೇ ರೀತಿ ವಿಶ್ವಾಸಿಗಳ ಕುಟುಂಬದಲ್ಲಿ ಇರುವಂತ ಮಕ್ಕಳ ವೃದ್ಧಿಯನ್ನು ಕೂಡ ಯಾರಿಂದಲೂ ತಡೆಯಲು ಆಗುವುದಿಲ್ಲ ಅಥವಾ ಕೆಡಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿಯೂ, ಆಟ ಆಡುವುದರಲ್ಲಿಯೂ, ಕೆಲಸದಲ್ಲಿಯೂ, ಸೇವೆಯಲ್ಲಿಯೂ ಮುಂದೆ ಬರುವುದನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವೇ ಇಲ್ಲ. ನೀವು ಹಂತ ಹಂತವಾಗಿ ಬೆಳೆಯಬೇಕೆಂಬುದೇ ದೇವರ ಒಂದು ಉದ್ದೇಶವಾಗಿದೆ. ಹಾಗಾಗಿ ದೇವಜನರೇ, ನಿಮ್ಮ ಮಕ್ಕಳು ಪರಿಶುದ್ಧಾತ್ಮನನ್ನು ದಾಹದಿಂದ ಹೊಂದಿಕೊಳ್ಳಲಿ. ನಿಮ್ಮ ಮಕ್ಕಳು ಮುಂದೆ ಬರದಿದ್ದಕ್ಕೆ ಬೇರೆ ಮಕ್ಕಳ ಮೇಲೆ ತಪ್ಪು ಹೊರಿಸಬಾರದು. ನಿಮ್ಮ ಮಕ್ಕಳ ಆತ್ಮೀಕ ಬೆಳವಣಿಗೆಗಾಗಿ ನೀವು ಪ್ರಾರ್ಥಿಸಿರಿ. ಹೇಗೆ ದ್ರಾಕ್ಷೆ ಬಳ್ಳಿಯಲ್ಲಿ ಕೊಂಬೆಗಳು ಅಂಟಿಕೊಂಡಿದ್ದರೆ ಮಾತ್ರ ತಾನಾಗಿ ಫಲ ಕೊಡುತ್ತದೋ, ಹಾಗೆಯೇ ನಿಮ್ಮ ಮಕ್ಕಳು ಯೇಸು ಕ್ರಿಸ್ತನಲ್ಲಿ ನೆಲೆಯಾಗಿದ್ದು ಸ್ತುತಿಸುವುದಕ್ಕೂ, ಪ್ರಾರ್ಥಿಸುವುದಕ್ಕೂ, ವಾಕ್ಯ ಓದುವುದಕ್ಕೂ ನೀವು ಕಲಿಸಿಕೊಡಬೇಕು. ಆಗ ನಿಮ್ಮ ಕುಮಾರರು ಚಿಕ್ಕಂದಿನಿಂದಲೇ ಕ್ರಿಸ್ತನ ಭಯಭಕ್ತಿಯಲ್ಲಿ ಬೆಳೆದು ಸುಂದರವಾದ, ಬಲಿಷ್ಠವಾದ ಒಂದು ವೃಕ್ಷವಾಗಿ ಕಾಣಲ್ಪಡುತ್ತಾರೆ. ನೀವು ಮತ್ತು ನಿಮ್ಮ ಮಕ್ಕಳು ಇಸ್ರಾಯೇಲಿನಲ್ಲಿ ಚಿಹ್ನೆಗಳಾಗಿಯೂ ಅದ್ಭುತಗಳಾಗಿಯೂ ಇರುತ್ತೀರಿ ಎಂದು ಸೇನೆಗಳ ಕರ್ತನು ಹೇಳುತ್ತಿದ್ದಾನೆ. ನಿಮ್ಮ ಮಕ್ಕಳು ಕರ್ತನಿಂದ ಬೋಧಿಸಲ್ಪಡುತ್ತಾರೆ. ನಿಮ್ಮ ಮಕ್ಕಳ ಸಮಾಧಾನವು ಬಹು ದೊಡ್ಡದಾಗಿರುತ್ತದೆ. ಹಾಗಾಗಿ ದೇವರು ನಿಮ್ಮನ್ನು ಹಾಗೆಯೇ ಆಶೀರ್ವದಿಸಲಿ. ಆಮೇಲೆ. ಗಾಡ್ ಬ್ಲೆಸ್ ಯು.